ವಾವ್, ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನ್ನ ಮಗಳು ಈ ಡ್ರೆಸ್ಗಳನ್ನೆಲ್ಲ ಡಿಸೈನ್ ಮಾಡ್ತಾಳೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಹೆಮ್ಮೆ ಆಗುತ್ತೆ ನನಗೆ. ಇದೆಲ್ಲ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕ್ಬಿಡ್ತೀನಿ. ನನ್ನ ಫ್ರೆಂಡ್ಸು, ಅವರ ರಿಲೇಟಿವ್ಸು ಯಾರಾದರೂ ಇಷ್ಟಪಟ್ಟು ತೊಗೊಂಡ್ರೆ ತೊಗೋಬೋದಲ್ವಾ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹಾಂ ಹೇಳಿ, ಏನು ಬೇಕಾಗಿತ್ತು? ದೀಪ್ತಿ ಮೇಡಮ್ ಇಲ್ವಾ? ದೀಪ್ತಿ ಹೊರಗಡೆ ಹೋಗಿದ್ದಾಳೆ, ನಾನು ಅವ್ರ ಅಮ್ಮನೇ. ನಿಮ್ಗೇನು ಬೇಕಾಗಿತ್ತು? ಅದು ಲಾಸ್ಟ್ ಟೈಮ್ ಒಂದು 2 ಡ್ರೆಸ್ ತೊಗೊಂಡು ಹೋಗಿದ್ದೆ, ಅದೇ ಥರ ಸೇಮ್ ಡ್ರೆಸ್ ನನ್ನ ಫ್ರೆಂಡ್ಸ್ಗೂ ಬೇಕಂತೆ, ಅದಕ್ಕೆ ಅದನ್ನು ತೊಗೊಂಡೋಗೋಣ ಅಂತ ಬಂದೆ. ಹೌದಾ? ಅದ್ಯಾವುದು ಅಂತ ನೀವೇ ನೋಡಿ ತಗೊಳ್ಳಿ. ಇಷ್ಟೊಂದು ಡ್ರೆಸ್ಗಳಿದಾವಲ್ಲ ನೋಡಿ. ಈ ಬ್ಲ್ಯಾಕ್ ಕಲರ್ ಡ್ರೆಸ್ ಎಷ್ಟು ಚೆನ್ನಾಗಿದೆ, ಅಲ್ಲಿ ಹಿಂದೆ ಇದೆಯಲ್ಲ ಬ್ಲೂ ಕಲರ್, ಅದನ್ನಂತೂ ನಿಮ್ಗೆ ಸೂಪರಾಗಿ ಕಾಣಿಸುತ್ತೆ. ಇಲ್ಲ ಆಂಟಿ, ನಾನು ಮೊನ್ನೆನೇ ಪರ್ಚೇಸ್ ಮಾಡಿದ್ದೀನಿ. ಈಗ ನನ್ನ ಫ್ರೆಂಡ್ಸ್ಗೆ ಸೇಮ್ ಅದೇ ಥರ ಡ್ರೆಸ್ ಬೇಕಂತೆ, ಅದಕ್ಕೆ ಕೇಳೋಣ ಅಂತ ಬಂದೆ. ದೀಪ್ತಿ ಮೇಡಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಗಳು ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾಳೆ, ಬರ್ತಾಳೆ. ನೀವು ಬೇಕಿದ್ರೆ ಒಂದ್ಸರಿ ಎಲ್ಲ ಡ್ರೆಸ್ಗಳು ನೋಡ್ಕೊಂಬನ್ನಿ, ನಿಮ್ಗೆ ಇಷ್ಟ ಆಗೋದು ಯಾವುದಾದ್ರೂ ಇದ್ರೆ ತಗೊಳ್ಳಿ. ಬಾ ಮಗಳೇ, ನನಗಂತೂ ಈ ಡ್ರೆಸ್ಗಳು ನೋಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ಇದು ನೋಡು, ಒಂದೊಂದು ಥರ ಚೆನ್ನಾಗಿದೆ. ನಾನು ನಿನ್ನ ಜೊತೆ ಬರಬೇಕು ಅಂತ ಬಂದಿದ್ದೆ ಇದಕ್ಕೋಸ್ಕರ. ಬಾ, ಡ್ರೆಸ್ಗಳೆಲ್ಲ ನೋಡ್ಕೊಂಬರೋಣ. ಅಕಸ್ಮಾತ್ ಯಾವುದಾದ್ರೂ ಇಷ್ಟ ಆದರೆ ತೊಗೊಂಡು ಬಿಡೋಣ. ಹಾಂ ಹೌದು, ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ ಅವು ಡ್ರೆಸ್ಗಳು ಮಾತ್ರ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸರಿ ಆಂಟಿ, ನಾವು ನೋಡ್ತೀವಿ. ಎಕ್ಸ್ಕ್ಯೂಸ್ ಮೀ, ನನಗೆ ಮಾಡರ್ನ್ ಆಗಿರೋ ಶಾರ್ಟ್ ಡ್ರೆಸ್ಗಳು ಬೇಕಾಗಿತ್ತು. ನಿಮ್ಮ ಹತ್ರ ಸಿಗುತ್ತಾ ಅದು? ಓ, ವೆಸ್ಟರ್ನ್ ಡ್ರೆಸ್ಗಳ? ಹಾಂ ಸಿಗುತ್ತೆ, ಶಾರ್ಟ್ ಡ್ರೆಸ್ಸು ಇದೆ. ಒಂದು ನಿಮಿಷ ಇರಿ. ಆಶಾ, ಅಮ್ಮ ಆಶಾ ಮ್ಯಾಮ್ ಕರೆದ್ರಾ? ನೋಡಮ್ಮ ಆಶಾ, ಇವ್ರಿಗೆ ವೆಸ್ಟರ್ನ್ ಡ್ರೆಸ್ಗಳು ಬೇಕಂತೆ, ಆ ಕಡೆ ಸೆಕ್ಷನಲ್ಲಿ ಇದೆಯಲ್ಲ, ಕರ್ಕೊಂಡೋಗಿ ತೋರಿಸು. ಸರಿ ಮ್ಯಾಮ್, ಆಯಿತು. ಮೇಡಮ್ ಬನ್ನಿ, ನಾನು ನಿಮಗೆ ಡ್ರೆಸ್ಗಳು ತೋರಿಸ್ತೀನಿ. ಓ ಹೌದಾ, ಥ್ಯಾಂಕ್ ಯು. ಅಬ್ಬಾ, ಏನಪ್ಪ ಇದು, ಇವತ್ತು ಇಷ್ಟೊಂದು ಜನ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಹೀಗೆ ನನ್ನ ಮಗಳು ಬಿಸ್ನೆಸ್ ಚೆನ್ನಾಗಾಗಲಿ ಕಣಪ್ಪ ದೇವ್ರೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳಿ ಸರ್. ಅದು ಮೇಡಮ್, ನನಗೆ ಇವಾಗ ಫಾಸ್ಟ್ ಮೂವಿಂಗಲ್ಲಿರೋಂಥದ್ದು, ಟ್ರೆಂಡಲ್ಲಿರೋವಂಥ ಡ್ರೆಸ್ಗಳು ಬೇಕಾಗಿತ್ತು. ನನ್ನ ಮದುವೆ ಆಗೋ ಹುಡುಗಿ ಅಂದರೆ ನಾನು ತುಂಬ ಪ್ರೀತಿ ಮಾಡೋವಂಥ ಉಡ್ಬಿಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತಿದ್ದೀನಿ. ನಾಳೆ ಅವಳು ಬರ್ತಡೇ ಇದೆ, ಸೊ ನನಗೆ ತುಂಬ ಒಳ್ಳೆ ಡ್ರೆಸ್ಗಳನ್ನ ತೋರಿಸ್ತೀರಾ? ಅದಕ್ಕೇನಂತೆ, ತೋರಿಸೋಣ. ನೋಡಿ ಮೇಡಮ್, ನನಗೆ ಈ ಡ್ರೆಸ್ಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಸೊ ನೀವೇ ಸಜೆಸ್ಟ್ ಮಾಡಬೇಕು ಪ್ಲೀಸ್. ತುಂಬ ಒಳ್ಳೆ ಡ್ರೆಸ್ಗಳನ್ನ ತೋರಿಸಿ, ಅವಳಿಗೆ ಲೈಕ್ ಆಗಬೇಕದು, ಆ ಥರ ಡ್ರೆಸ್ಗಳು ತೋರಿಸಿ. ಹೌದಾ, ಒಂದು ನಿಮಿಷ ಇರಪ್ಪ. ಶ್ರೇಯಾ. ಹಾಂ ಮ್ಯಾಮ್ ಹೇಳಿ. ಶ್ರೇಯಾ, ನೋಡಮ್ಮ, ಇವ್ರ ಗರ್ಲ್ ಫ್ರೆಂಡ್ಗೆ ಅಂದರೆ ಮದುವೆ ಆಗೋ ಹುಡುಗಿಗೆ ಡ್ರೆಸ್ನ ಪ್ರೆಸೆಂಟ್ ಮಾಡಬೇಕು ಅಂತಿದ್ದಾರೆ. ಇವಾಗ ಟ್ರೆಂಡಲ್ಲಿ ಇರೋಂಥ ಡ್ರೆಸ್ಗಳನ್ನ ಸಜೆಸ್ಟ್ ಮಾಡಿ ಅಂದರು. ನನಗೆ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ವಲ್ಲಮ್ಮ, ನಿನಗಾದರೆ ಅದೆಲ್ಲ ಐಡಿಯಾಸ್ ಇರುತ್ತೆ. ಒಳ್ಳೆ ಡ್ರೆಸ್ಗಳಿದ್ರೆ ಅವ್ರಿಗೆ ತೋರಿಸಮ್ಮ. ಸರ್, ನಿಮಗೆ ಯಾವ ಥರ ಡ್ರೆಸ್ಗಳು ಬೇಕು? ವೆಸ್ಟ್ರನ್ ಅಂದರೆ ಈಗ ಟ್ರೆಡಿಷ್ನಲ್ ಆಗಿರಬೇಕು ಡ್ರೆಸ್ಸು. ಅದೇ ವೇಲು, ಪ್ಯಾಂಟು, ಟಾಪು, ಆ ಥರ. ಅದಕ್ಕೆ ಏನೋ ಹೇಳ್ತಾರಲ್ಲ, ಶರಾರ, ಕುರ್ತೀಸ್, ಚೂಡಿದಾರ್, ಈ ಟೈಪಲ್ಲಿ, ಇಲ್ಲ ಗಾಗ್ರಾ, ಲೆಹೆಂಗಾ, ಈ ಟೈಪಲ್ಲೇ ತೋರಿಸಿ. ಟ್ರೆಡಿಷ್ನಲ್ ಆಗಿರಬೇಕು. ನನಗೆ ವೆಸ್ಟ್ರನ್ ಎಲ್ಲ ಬೇಡ, ಯಾಕಂದರೆ ಮದುವೆಗಿಂತ ಮುಂಚೆ ಕೊಡಿಸ್ತಾ ಇರೋದು. ಮದುವೆ ಆದಮೇಲೆ ಅವಳು ಇಷ್ಟ ಯಾವುದಾದ್ರೂ ತೊಗೊಳ್ಳಿ, ಬಟ್ ಅವಳಿಗೆ ಕಂಫರ್ಟಬಲ್ ಆಗಿರಬೇಕು ಡ್ರೆಸ್ಸು. ಆ ಥರ ಡ್ರೆಸ್ ಯಾವುದಾದ್ರೂ ಇದ್ದರೆ ನನಗೆ ತೋರಿಸಿ. ಹಾಂ ಓಕೆ ಸರ್, ನಮ್ಮ ಹತ್ರ ಎಲ್ಲ ಥರ ಡ್ರೆಸ್ಗಳು ಇದ್ದಾವೆ, ವೆಸ್ಟರ್ನ್ ಇದ್ದಾವೆ. ಒಂದು ಕೆಲಸ ಮಾಡಿ, ನಿಮ್ಮ ಮದುವೆ ಆಗೋ ಹುಡುಗಿ ಸಣ್ಣ ಇದ್ದಾರಾ, ದಪ್ಪ ಇದ್ದಾರಾ, ಹೈಟ್ ಇದ್ದಾರಾ ಅಥವಾ ಕುಳ್ಳಗಿದ್ದಾರಾ? ಅದನ್ನು ಸ್ವಲ್ಪ ನನಗೆ ಹೇಳಿದ್ರೆ ನಾನು ಅದ್ರ ಮೇಲೆ ಅವ್ರಿಗೆ ಯಾವ ಥರ ಡ್ರೆಸ್ ಸೂಟ್ ಆಗುತ್ತೆ, ಯಾವ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಹೌದಾ? ನಾನು ಮದುವೆ ಆಗೋ ಹುಡುಗಿ ಒಂದು ಮೇ ಬಿ ನಿಮ್ಮಷ್ಟೇ ಹೈಟ್ ಇದ್ದಾರೆ, ಬಟ್ ಸ್ವಲ್ಪ ಸಣ್ಣಗಿದ್ದಾಳೆ, ಬೆಳ್ಳಗಿದ್ದಾಳೆ, ತುಂಬ ಕ್ಯೂಟಾಗಿದ್ದಾಳೆ. ಏನು ಸರ್, ಹುಡುಗಿ ಬಗ್ಗೆ ವರ್ಣನೆ ಮಾಡ್ತಾ ಸ್ವಲ್ಪ ನಾಚ್ಕೋತಾ ಇದ್ದೀರಾ? ಇರಲಿ ಸರ್, ಪರವಾಗಿಲ್ಲ. ಬನ್ನಿ, ನಾನು ನಿಮಗೆ ಅವ್ರಿಗೆ ಯಾವ ಥರ ಡ್ರೆಸ್ ಮ್ಯಾಚ್ ಆಗುತ್ತೆ ಆ ಥರ ಡ್ರೆಸ್ಗಳನ್ನ ತೆಗೆದುಕೊಡ್ತೀನಿ. ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳೋರಿ. ಓ ಥ್ಯಾಂಕ್ ಯು ಮೇಡಮ್. ನನಗೆ ಇವಾಗ ಅನ್ನಿಸ್ತಾ ಇದೆ, ನಾನು ಬೇರೆ ಶಾಪ್ಗೆ ಹೋಗಿದ್ರು ಇಷ್ಟು ಪ್ರೀತಿಯಿಂದ ಮಾತಾಡಿಸಿ ಇಷ್ಟೆಲ್ಲ ಕೇಳಿ ನನಗೆ ಡ್ರೆಸ್ ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವಂತೂ ತುಂಬ 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 ಚೆನ್ನಾಗಿ ಡ್ರೆಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಅದು ಯಾವ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದೆಲ್ಲ ಹೇಳ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಮೇಡಮ್. ಇದೆಲ್ಲ ನಮ್ಮ ಪ್ರೊಫೆಷನಲ್ ಸರ್. ಓಕೆ ಬನ್ನಿ, ನಾನು ನಿಮಗೆ ಡ್ರೆಸ್ಗಳು ತೋರಿಸ್ತೀನಿ. ಅಯ್ಯೋ ಭಗವಂತ, ನಿಜವಾಗ್ಲೂ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಅಮ್ಮ, ಹಾಂ ದೀಪ್ತಿ ಬಂದ್ಯಾ? ಹಾಂ ಅಮ್ಮ, ಏನು ನೋಡ್ತಾ ಇದೀಯಾ ಇಲ್ಲಿ? ಏನಿಲ್ಲಮ್ಮ, ಡ್ರೆಸ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಇದೆಲ್ಲ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ, ನೋಡೋಣ. ಅಲ್ಲಿ ಯಾರಾದರೂ ಕಾಲ್ ಮಾಡಿದ್ರು ಮಾಡ್ಬೋದು. ನನ್ನ ಫ್ರೆಂಡ್ಸ್ ಇನ್ನೂ ನೋಡಿಲ್ಲ ಅನಿಸುತ್ತೆ, ನೋಡಿದ್ರೆ ಖಂಡಿತ ಕಾಲ್ ಮಾಡ್ತಾರೆ ಕಣೆ.
ನನಗಂತೂ ಈ ಡ್ರೆಸ್ಗಳಂತೂ ಪರ್ಸ್ನಲಿ ತುಂಬ ಲೈಕ್ ಆಯಿತು. ಹ್ಞೂ ಅಮ್ಮ, ಈ ಡ್ರೆಸ್ಗಳು ಮಾಡೋದಕ್ಕಂತೂ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಗೊತ್ತಾ. ಮಮ್ಮಿ ನೀನು ಯಾಕೆ ಇದ್ರಲ್ಲಿ ಒಂದು ಡ್ರೆಸ್ ತೆಗೆದು ಹಾಕೋಬಾರ್ದು? ತೆಗಿಯ ಅಲ್ಲ, ನಾವು ಈ ಡ್ರೆಸ್ ಎಲ್ಲ ಹಾಕೊಳಕ್ಕಾಗತ್ತಾ? ಬೇಡಮ್ಮ. ಏನು ಮಮ್ಮಿ ನೀವು, ಅಲ್ಲ ನೀವು ಈ ಥರ ಮಾತಾಡ್ತಿರೋದು? ಈಗ ಸ್ವಲ್ಪ ದಿನಕ್ಕೆ ಮುಂಚೆ ಎಷ್ಟು ಮಾಡ್ರನ್ ಆಗಿದ್ರಿ, ಎಷ್ಟು ಅಪ್ಡೇಟ್ ಆಗಿದ್ರಿ, ಇವಾಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದೀರಾ? ಇನ್ನೇನೆ ಮತ್ತೆ ಮೊಮ್ಮಗು ಬರ್ತಾ ಇದ್ದಾನೆ, ನೀನೊಳ್ಳೆ. ಸರಿ ಆಯಿತು. ಆಮೇಲೆ ದೀಪ್ತಿ, ಎಷ್ಟೊಂದು ಜನ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಕಣೆ, ತುಂಬ ಖುಷಿ ಆಗ್ತಿದೆಯಮ್ಮ. ಇವಾಗ ತಾನೇ ಒಂದು 3-4 ಜನ ಬಂದರು. ತಿರುಗಿ ಅಲ್ಲಿ ಯಾರ್ಯಾರು ಕಾಲ್ ಮಾಡಿದ್ರು ಅನಿಸುತ್ತೆ. ಶ್ರೇಯ ಕಾಲ್ ಪಿಕ್ ಮಾಡಿ ಇದನ್ನು ತಗೊತಾ ಇದ್ಲು, ಆರ್ಡ್ರ್ಗಳು ತಗೋತಾ ಇದ್ಲು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಮ್ಮ. ನಿನಗಂತೂ ಬಿಸ್ನೆಸ್ ಕೈ ಹಿಡಿತು ಮಗಳೇ. ನಿನ್ನ ಇನ್ನು ಯಾವುದೇ ಥರ ಕಷ್ಟನೂ ಬರದೇ ಇರಲಿ ಕಣೆ, ಚೆನ್ನಾಗಿರೋ ಮಗಳೇ. ನೀವೆಲ್ಲ ನನ್ನ ಜೊತೆ ಇರ್ಬೇಕಾದ್ರೆ ನನಗೆ ಯಾಕಮ್ಮ ಕಷ್ಟ ಬರುತ್ತೆ? ನೋಡು, ಈಗ ಅಜ್ಜಿ ಇದ್ದಾರೆ, ನೀನಿದೆಯಾ, ಅಣ್ಣ, ಅತ್ತಿಗೆ, ಅಪ್ಪ ಎಲ್ಲರೂ ಇರಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಲಿ? ನೋಡು, ನೀನು ಎಲ್ಲನೂ ತಲೆಯಿಂದ ತೆಗೆದಾಕು. ನಾನು ಆರಾಮಾಗಿದ್ದೀನಿ, ಚೆನ್ನಾಗೇ ಇದ್ದೀನಿ, ಯಾವತ್ತೂ ನನಗೇನೂ ಆಗಲ್ಲ. ಸರಿ ಬಾ, ಅಲ್ಲಿ ಕುತ್ಕೊಂಡು ನೀನು ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಕುತ್ಕೊಳ್ಳಮ್ಮ. ನೀನು ಇಲ್ಲೆಲ್ಲ ಯಾಕೆ ಸುಮ್ಮನೆ ಓಡಾಡಿ ಸ್ಟ್ರೈನ್ ಮಾಡ್ಕೊತೀಯ? ಹಾಗಲ್ಲ ಕಣೆ, ಸುಮ್ಮನೆ ಕೂತಿ ಜಾಗದಲ್ಲಿ ಎಷ್ಟೊತ್ತು ಅಂತ ಕುತ್ಕೊಳ್ಳಿ. ಅದಕ್ಕೆ ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದೆ. ನನಗಂತೂ ಇಲ್ಲಿ ಅಂಗಡಿಗಳಲ್ಲಿ ಬಟ್ಟೆಗಳನ್ನ ನೋಡ್ತಾ ಇದ್ರೆ ನೀನು ನಂಬ್ತೀಯೋ ಬಿಡ್ತೀಯೋ ಕಣೆ. ನಾನೇನಾದರೂ ಶಾಪ್ಗಳಿಗೆ ಸೀರೆ ಅಥವಾ ಡ್ರೆಸ್ ತಗೊಳಕ್ಕೆ ಹೋದರೆ ಎಲ್ಲ ಡ್ರೆಸ್ಗಳನ್ನ ನೋಡಬೇಕು ಅಂತ ಆಸೆ. ತಗೊತೀನೋ ಬಿಡ್ತೀನೋ, ಆಮೇಲೆ ಡ್ರೆಸ್ಗಳೆಲ್ಲ ನೋಡಬೇಕು. ಇದ್ಯಾವ ಥರ ಡಿಸೈನ್ ಮಾಡಿದ್ದಾರೆ, ಇದ್ಯಾವ ಥರ ಡಿಸೈನ್ ಮಾಡಿದ್ದಾರೆ, ಈ ಥರ ಎಲ್ಲ ಬಟ್ಟೆ ಮೆಟೀರಿಯಲ್ಲು ಇದೆಲ್ಲ ಚೆಕ್ ಮಾಡ್ತಾ ಇದ್ದೆ. ಆದರೆ ನೀನು ಮಾಡಿರೋ ಡ್ರೆಸ್ಗಳು ನಿಜವಾಗ್ಲೂ ಆಸಮ್ ಆಗಿದೆ ಕಣೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಅಮ್ಮ. ಸರಿ ಬಾ, ಕುತ್ಕೊಂಡು ನೀನು ರೆಸ್ಟ್ ಮಾಡು. ನಾನು ಬಂದಲ್ಲ, ನಾನೆಲ್ಲ ನೋಡ್ಕೋತೀನಿ, ನೀನು ಆರಾಮಾಗಿ ಕುತ್ಕೋ. ಶರ್ಮಿಳಾ, ಗಿರೀಶ್, ಲಕ್ಷ್ಮೂ. ಇದೇನಿದು ಅಣ್ಣನ ವಯಸ್ಸರ ಇದೆ? ಅಣ್ಣ ಬಂದ? ಅಣ್ಣ ಈಗ ಬಂದ್ಯಾ? ಏನಮ್ಮ ನಿಧಿ, ಚೆನ್ನಾಗಿದೆಯಾ? ಅಲ್ಲ ಅಣ್ಣ, ನಿನಗೆ ತಂಗಿ ಮನೆ ಇವತ್ತು ನೆನಪಾಯ್ತಾ? ಇಷ್ಟು ದಿನ ಆದರೂ ನೀನು ಬರಲೇ ಇಲ್ವಲ್ಲ? ಅಯ್ಯೋ, ನಿನಗೆ ಗೊತ್ತಲ್ಲಮ್ಮ, ಕೆಲಸ ಬ್ಯುಸಿ ಅಷ್ಟು ಇದ್ರೂ ಇವತ್ತು ನೋಡು ಹುಡ್ಕೊಂಡು ಬಂದಿಲ್ವ ನಾನು. ನೀನಂತೂ ನಮ್ಮ ಮನೆ ಕಡೆ ಬರೋದೇ ಬಿಟ್ಬಿಟ್ಟಿದ್ಯಾ. ಯಾಕೆ? ನಿನಗೆ ಅಣ್ಣನ ಮೇಲೆ ಕೋಪನಾ, ಇಲ್ಲ ಅಣ್ಣನ ಮನೆಗೆ ಹೋಗ್ಬಾರ್ದು ಅಂತನಾ? ಅಯ್ಯೋ ಹಾಗೇನಿಲ್ಲ ಅಣ್ಣ, ಅಂದರೆ ಇಲ್ಲಿ ಶರ್ಮಿಳಾ ಮತ್ತು ಗಿರೀಶ್ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ಅವರು ಹೋದ್ರೆ ಇನ್ನು ಮನೆ ಹತ್ರ ನಾನೊಬ್ಳೇ ಅಲ್ವಾ? ಅದು ಸರಿನೇ. ಅಲ್ಲಮ್ಮ, ಶರ್ಮಿಳಾ ಗಿರೀಶ್ ಇಬ್ರು ಇಲ್ಲ ಅಂತ ಅಂದರೆ ನೀನು ಮನೆ ಬಾಗಿಲು ಹಾಕೋಬೇಕು ತಾನೆ. ಈಗ ಬಾಗಿಲು ತೆಗೆದಿಟ್ಟಿದೀಯಾ ನೋಡು. ಈಗ ನಾವು ಬಂದ ಸರಿ ಹೋಯ್ತು, ಯಾರಾದರೂ ಕಳ್ಳರು ಕಾಕರು ಬಂದರೆ ಈಗಿನ ಕಾಲದಲ್ಲಿ ಯಾರನ್ನು ನಂಬೋಕ್ಕಾಗೋದಿಲ್ಲ. ಒಂಟಿ ಹೆಂಗಸರು, ವಯಸ್ಸಾದವರು ಇಂಥವ್ರನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡಿ ದರೋಡೆ ಮಾಡ್ತಾ ಕೂತವ್ರೆ. ಅಯ್ಯೋ ನೀನು ಒಳ್ಳೆ ಚೆನ್ನಾಗಿ ಹೇಳಿದೆ ಅಣ್ಣ. ಅಲ್ಲ, ದಾರೋಡೆ ಮಾಡಕ್ಕೆ ನಮ್ಮ ಮನೆಯಲ್ಲಿ ಏನಾಯ್ತಣ್ಣ? ಏನಾದರೂ ಇಲ್ಲಮ್ಮ, ನಿನ್ನ ಮನೇಲಿ ಏನೂ ಇಲ್ಲ ಅಂತ ನಿನಗೆ ಗೊತ್ತು, ಕಳ್ಳರಿಗೆಲ್ಲ ಗೊತ್ತಿರುತ್ತಾ? ನೋಡು, ನಿನ್ನ ಹುಷಾರಲ್ಲಿ ನೀನು ಇರ್ಬೇಕಿನ್ಮೇಲೆ. ಬಾಗಿಲು ಹಾಕ್ಕೊಂಡಿರು, ಯಾಕೆ ಬಾಗಿಲು ತೆಗೆದಿಟ್ಟಿರ್ತೀಯ ನೀನು? ಸರಿ ಅಣ್ಣ, ಆಯಿತು, ಬಾಗಿಲು ಹಾಕೊತೀನಿ, ಕುತ್ಕೋ. ನೀನು ಕುಡಿಯೋದಕ್ಕೆ ಏನು ತಗೊಂಬರ್ಲಿ? ಕಾಫಿ, ಟೀ, ಜ್ಯೂಸು ಅಥವಾ ಯಾವುದಾದ್ರೂ ಹಣ್ಣು ತಂದು ಕೊಡ್ಲಾ? ಕಲ್ಲಂಗಡಿ ಹಣ್ಣು ಐತೆ, ಮೊನ್ನೆ ನಮ್ಮ ಗಿರೀಶ್ ತಂದಿದ್ದ, ಕಟ್ ಮಾಡಿರಲಿಲ್ಲ, ನಿನ್ನೆ ಕಟ್ ಮಾಡಿದೆ, ಅದು ಹಂಗೆ ಇಟ್ಟಿದ್ದೀನಿ. ಕಲ್ಲಂಗಡಿ ಹಣ್ಣು ಕೊಡ್ಲಾ, ತಿಂತೀಯಾ? ಅಯ್ಯೋ, ನನಗೇನು ಬೇಡಮ್ಮ, ಒಂದು ಗ್ಲಾಸ್ ನೀರು ತಗೋಬಾ, ಇಲ್ಲೇ ಕೂತಿರ್ತೀನಿ, ಹೊರಗಡೆ ಬಿಸಿಲು. ಅತ್ತೆ, ನಾನು ತಗೊಂಬರ್ತೀನಿ ರೀ. ಅಯ್ಯೋ ಬಿಡಮ್ಮ ನಿಧಿ, ಕುತ್ಕೋ ನೀನು, ನಾನು ತಗೊಂಬರ್ತೀನಿ, ಕುತ್ಕೋ. ಅಯ್ಯೋ ಅತ್ತೆ, ಅಪರೂಪಕ್ಕೆ ಅಣ್ಣ ತಂಗಿ ಇಬ್ರು ಜೊತೆ ಆಗಿದ್ದೀರಾ, ಕುತ್ಕೊಂಡು ಮಾತಾಡಿ, ಕಷ್ಟ ಸುಖನ ನಾನು ತಗೊಂಬರ್ತೀನಿ. ಸರಿ ನಮ್ಮ, ಆಯಿತು, ಹೋಗು ತಗೊಂಬೋಗು. ಇನ್ನೇನಣ್ಣ ಸಮಾಚಾರ? ಅದಕ್ಕೆ ಬರಲಿಲ್ವಾ? ಅದಕ್ಕೇನು ಕರ್ಕೊಬರ್ಬೇಕಾಗಿತ್ತು. ಅಯ್ಯೋ, ನಿಮ್ಮ ಅತ್ತಿಗೆ ಕತೆ ನಿನಗೆ ಗೊತ್ತಲ್ಲವಾ. ನಿಮ್ಮ ಅತ್ತಿಗೆ ಎಲ್ಲಿ ಬರ್ತಾಳೆ? ಅವಳು ಬರಲಿಲ್ಲ, ನಾವೇ ಬಂದು. ನನಗೆ ಗೊತ್ತು ನೀನು ನಮ್ಮ ಮನೆಗೆ ಯಾಕೆ ಬರ್ತಿಲ್ಲ ಅಂತ. ನಿಮ್ಮ ಅತ್ತಿಗೆ ಅಷ್ಟು ಅವಮಾನ ಮಾಡ್ತಾಳೆ, ಅವಳು ಸರಿಯಾಗಿ ಮಾತಾಡ್ಸಲ್ಲ ಅಂತ ತಾನೇ. ಛೇ ಹಾಗೇನಿಲ್ಲ ಅಣ್ಣ. ಅಲ್ಲ, ಅವ್ರೇನು ಆ ಥರ ಬೇಜಾರು ಮಾಡಿಲ್ಲ ಬಿಡು, ನೀನೇನು ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡ. ನನಗೆಲ್ಲ ಗೊತ್ತು ಲಕ್ಷ್ಮಿ, ನನಗೆಲ್ಲ ಗೊತ್ತು. ನೋಡು, ಅದು ನಾನು ಸಂಪಾದನೆ ಮಾಡಿರೋ ಮನೆ, ಅವಳದೇನಲ್ಲ, ಅವಳ ಅಪ್ಪನ ಮನೆಯಿಂದ ತಂದಿಲ್ಲ. ನೀನು ಸುಮ್ಮನೆ ಬರೋದು ಕಲಿ. ಅಂದಾಗೆ ಇವತ್ತು ನಾನು ಏನಕ್ಕೆ ಬಂದೆ ಅಂತ ಅಂದರೆ... ಅಯ್ಯೋ ಅಣ್ಣ, ನಿಂತೆ ಮಾತಾಡ್ತಿದೀಯಲ್ಲ, ಕುತ್ಕೋ. ಸಮಾಧಾನನಾ? ಅದು ಏನು ಗೊತ್ತಾ, ನಾಳೆ ನಮ್ಮ ನಿಧಿ ಬರ್ತಡೇ ಐತೆ. ಅದಕ್ಕೆ ಸ್ವಲ್ಪ ಏನು ಅಷ್ಟೇನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಚಿಕ್ಕದಾಗೆ ಮಾಡ್ತಾಯಿದ್ದೀವಿ. ಇನ್ನೇನು ಮುಂದಿನ ವರ್ಷ ಮದುವೆ ಆಗಿ ಹೋಗ್ತಾಳೆ. ಇನ್ನು ಯಾವತ್ತು ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾವು ನಮ್ಮ ಖುಷಿಗೆ ಮಾಡ್ತಾಯಿದ್ದೀವಿ. ನೀನು, ಶರ್ಮಿಳಾ, ಗಿರೀಶ್ ಎಲ್ಲರೂ ಬರಬೇಕಮ್ಮ. ಬರ್ತಡೇನಾ? ಅಣ್ಣ, ಅದು ನೋಡ್ತೀನಿ. ಈಗ ಶರ್ಮಿಳಂಗೂ ಹೇಳಿಲ್ಲ, ಹೇಳಿದರೆ ಕೆಲ್ಸಕ್ಕೆ ರಜಾ ಹಾಕ್ತಿದ್ಲೋ ಏನೋ. ಅಲ್ಲ, ಅವಳಿಗೆ ಗೊತ್ತಿಲ್ಲ. ಏನು ಮಾಡೋದಣ್ಣ, ರಜಾ ಕೊಡ್ತಾರೋ ಕೊಡೋದಿಲ್ವೋ? ಮುಂಚಿನ ಥರ ಇಲ್ವಲ್ಲಪ್ಪ. ಈಗ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಬೇಕಾದ್ರೆ ಅವ್ರು ರಜಾ ಕೊಟ್ಟರೆ ಬರಬೇಕು. ಏನೋ ನಮ್ಮ ಹಣೆ ಬರ ಹಿಂಗಿತ್ತೇನೋ, ಹಿಂಗಾಗೈತೆ, ಏನು ಮಾಡೋದಣ್ಣ? ಅಯ್ಯೋ, ಹಂಗೇನಿರಲ್ಲಮ್ಮ. ಹುಷಾರಿಲ್ಲ ಅಂತಂದ್ರೆ ಏನು ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ? ಏನೋ ಒಂದು ಹೇಳ್ಬಿಟ್ಟದಾಗ ರಜಾ ಹಾಕಿಸ್ಬಿಟ್ಟು ಕರ್ಕೊಬ.
ನಮ್ಮ ನಿಧಿನೂ ಭಾರಿ ಆಸೆ ಪಟ್ಕೊಂಡು ನೋಡು ಅವಳೇ ಬಂದವಳೆ, ಪಪ್ಪ ನಾನು ಬರ್ತೀನಿ, ಪಪ್ಪ ನಾನು ಬರ್ತೀನಿ, ಅತ್ತೆನ ಶರ್ಮಿಳಕ್ಕನ ಎಲ್ಲರನ್ನೂ ನಾನೇ ಕರಿತೀನಿ ಅಂತ ಬಂದ್ಲು. ನೋಡಿದ್ರೆ ಅವರೆಲ್ಲ ಕೆಲ್ಸಕ್ಕೆ ಹೋಗೋರೆ. ಇರಲಿ ಪರವಾಗಿಲ್ಲ, ಆಮೇಲೆ ಬೇಕಿದ್ರೆ ಫೋನ್ ಮಾಡ್ತೀನಿ ನಾನು ಸಂಜಯ್ಗೆ, ಗಿರೀಶ್ಗೆ ಮತ್ತು ಶರ್ಮಿಳಾ ಇಬ್ಬರಿಗೂ ಫೋನ್ ಮಾಡಿ ಕರಿತೀನಿ. ನೀನು ಹೇಳು ಮಾವ ಬಂದಿದ್ರು, ಈ ಥರ ಕರೆದೋಗಿದ್ದಾರೆ, ಹೋಗ್ಬಿಟ್ಟು ಬರೋಣ ಅಂತ. ಸರಿ ಅಣ್ಣ ಆಯಿತು. ಪಪ್ಪ ತಗೊಳ್ಳಿ ನೀರು. ನಿಧಿ ಫ್ರಿಜ್ಜಲ್ಲಿ ನೀರು ಇಟ್ಕೊಂಡಿದ್ರು, ಗಿರೀಶ್ ಅವರೆಲ್ಲನೂ ಬಿಸಿಲು ಅಂತವ, ಅದನ್ನೇ ತಂದು ಕೊಡಬೇಕಾಗಿತ್ತು. ಬಿಸಿಲಿಗೆ ತಣ್ಣಗಿರೋದು. ಹಾಂ, ಅಯ್ಯೋ ಲಕ್ಷ್ಮು, ನಾನು ಆ ನೀರೆಲ್ಲ ಕುಡಿಯೋದಿಲ್ಲ ಕಣವ. ಅದೇ ನಿಮ್ಮ ಅದಕ್ಕೆ ಆ ನೀರೇ ಕುಡಿದು ಕುಡಿದು ಕೆಮ್ಮು ಶೀತ ಮಾಡ್ಕೊಂಡು ಕೂತಾಳೆ. ಈ ಉರಿ ಬಿಸಿಲೂ ಕೆಮ್ತಾ ಕೂತಿದ್ಲು ಮನೇಲಿ. ಅಣ್ಣ ಅದು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು, ಲಿಮಿಟಾಗಿರಬೇಕು. ಸರಿ, ಮಜ್ಜಿಗೆನಾದರೂ ಮಾಡ್ಲೇನಣ್ಣ? ಮಜ್ಜಿಗೆ ಕುಡಿತೀಯಾ? ಏನು ಬೇಡಮ್ಮ, ಸಾಕು, ನೀರು ತಂದಿದ್ದಾಳ, ನೀರು ಕುಡಿತೀನಿ. ಅಬ್ಬ ಸದ್ಯ ಈ ಬೇಸಿಗೆಗೂ ಅದಕ್ಕೂ ನೀರು ಕುಡಿದ್ರೆ ಎಷ್ಟು ಸಮಾಧಾನ ಆಗುತ್ತೆ ಅಂತೀಯ. ಸರಿ ಲಕ್ಷ್ಮ, ನಾವೇನು ಬರ್ತೀವಿ. ಏನಣ್ಣ ನೀನು ಹಿಂಗೆ ಬಂದು ಹಿಂಗೆ ಹೋಯ್ತಾ ಇದೆಯಲ್ಲ, ಇರು, ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗುವೆ. ಅಯ್ಯೋ ಏನು ಬೇಡಮ್ಮ, ಸುಮ್ಮನೆ ಯಾಕೆ ತೊಂದರೆ ತಗೊಂತೀಯ. ನೋಡು, ರೆಸ್ಟ್ ಮಾಡು, ನಾವು ಬರ್ತೀವಿ. ಅತ್ತೆ, ನಾಳೆ ನನ್ನ ಬರ್ತಡೇ, ಪಪ್ಪ ಹೇಳಿದ್ರಲ್ಲ ಮಿಸ್ ಮಾಡಬಾರ್ದು. ನೋಡು, ನೀನು ಮಿಸ್ ಮಾಡಿದ್ರೆ ನಿನ್ನ ಜೊತೆ ಮಾತೇ ಆಡಲ್ಲ. ಶರ್ಮಿಳಕ್ಕಂಗೂ ಹೇಳು, ನಾನು ಸಂಜೆ ಫೋನ್ ಮಾಡ್ತೀನಿ. ಸರಿ ನಮ್ಮ ನಿಧಿ, ಆಯಿತು, ಬರ್ತೀನಿ ಬಿಡು. ನೀನು ಇಲ್ಲಿ ಗಂಟ ಬಂದು ಕರೆದಿದ್ದೀಯಾ, ಬರದೇ ಇದ್ರೆ ಆಗುತ್ತಾ? ಬರ್ತೀನಿ ಬಿಡು. ತಗೋ ಲಕ್ಷ್ಮ, ಈ ದುಡ್ಡು ಇಟ್ಕೋ. ಅಣ್ಣ ಬೇಡಣ್ಣ, ಯಾಕೆ ನನಗೆ ದುಡ್ಡು ಕೊಡ್ತಾ ಇದೀಯಾ? ಬೇಡ, ಇಟ್ಕೋ. ಅಣ್ಣ ಕೊಟ್ಟರೆ ತಗೊಳಲ್ವಾ ನೀನು? ತಗೋ. ಅಣ್ಣ ಬೇಡಣ್ಣ, ಸುಮ್ಮನೆ ಯಾಕಿದ್ ಮಾಡ್ತೀಯಾ? ಬೇಡ. ನೋಡು ಲಕ್ಷ್ಮ, ನಿನಗೆ ಅಣ್ಣನ ಮೇಲೆ ಪ್ರೀತಿ ಇರೋದೇ ನಿಜ ಆದರೆ ಈ ದುಡ್ಡು ತಗೋತೀಯ, ಇಲ್ಲಾಂದ್ರೆ ನಾನು ಇನ್ನು ಮಾತಾಡ್ಸಲ್ಲ ಬಿಡು. ಯಾಕಣ್ಣ ಆ ಥರ ಹೇಳ್ತೀಯಾ? ನೋಡು, ತಗೋ, ಇಟ್ಕೋ. ಏನಕ್ಕಾದ್ರೂ ಖರ್ಚಿಗೆ ಬೇಕಾಗುತ್ತೆ ಅಲ್ಲ. ನೀನು ನನ್ನ ಹತ್ರ ಯಾಕಮ್ಮ ಮುಜುಗರ ಪಟ್ಕೋತೀಯ? ನಿನಗೆ ಏನೇ ಇದ್ರೂ ನನ್ನ ಹತ್ರ ಹೇಳು, ನಾನು ತಂದ್ಕೊಡ್ತೀನಿ, ನಾನು ಮಾಡ್ಕೊಡ್ತೀನಿ. ನಿಮ್ಮ ಅಣ್ಣ ಇನ್ನೂ ಸತ್ತಿಲ್ಲ, ಬದುಕಿದ್ದಾನೆ. ತಗೋ, ಇಟ್ಕೋ, ಖರ್ಚಿಗಾಗುತ್ತೆ, ಇಟ್ಕೋ. ಸರಿ ಕೊಡೋಣ, ನೀನೆಲ್ಲಿ ಬಿಡ್ತೀಯಾ? ಸರಿ ನಮ್ಮ, ಆಯಿತು, ನಾವಿನ್ನು ಬರ್ತೀವಿ. ಸರಿ ಅಣ್ಣ, ಆಯಿತು. ಮನೆಗೆ ಹೋದ್ಮೇಲೆ ಒಂದು ಫೋನ್ ಮಾಡಿ. ಸರಿ, ಆಯಿತು. ಅತ್ತೆ, ನಾಳೆ ಮಿಸ್ ಮಾಡಬಾರ್ದು. ಸಿಂಪಲಾಗಿ ಮನೆ ಟೆರೆಸ್ ಮೇಲೆ ಮಾಡ್ತಿದ್ದೀವಿ, ಬಂದ್ಬಿಡಿ. ಸರಿ ನಮ್ಮ, ಆಯಿತು, ಬರ್ತೀವಿ.